ಸಾಕು ಸಾಕು ಸ್ವಲ್ಪ ಹಿಂದೆ ನಡೀರಿ. ನೀವು ಹಿಂದೆ ಬನ್ನಿ ಹಿಂದೆ ಬನ್ನಿ. ಹಾಂ ಸರ್ ನೋಡೋದು ಕ್ಯಾಮ್ರಾ ಹೊಂಟೋದ್ರೆ ಇದು ಹೊಂಟೈತದೆ ಅದನ್ನು ಅವಾಯ್ಡ್ ಮಾಡಕ್ಕೆ ಕ್ಯಾಮ್ರಾ ಇದಕ್ಕೆ ಕಳಿಸ್ತಾ ಇದ್ದೀರಾ, ಬಾಕ್ಸ್ ಕಳಿಸ್ತಾ ಇದ್ದೀರಾ, ಬಾಕ್ಸ್ ಕಳಿಸ್ತಾ ಇದ್ದೀರಾ. ನೀನು ತಗೊಳ್ಳೋದು ಬರಲ್ಲ, ನಮಗೂ ತಗೊಳ್ಳೋದು ಬರಲ್ಲ. ಬಾಕ್ಸ್ ತಗೊಳ್ತಾ ಇದ್ದೀರಾ? ಬಾಕ್ಸ್ ಈ ಕಡೆ ಬರ್ತಿದೆ. ಬಾಕ್ಸ್ ಶ್ರೀನಿವಾಸ ಪ್ರಸಾದ್ ಅವರ ನಿಧನದಿಂದ ನಮ್ಮೆಲ್ಲರಿಗೆ ಒಂದು ದೊಡ್ಡ ಆಘಾತ ಆಗಿದೆ. ಯಾವ ವ್ಯಕ್ತಿ ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಇದ್ದ ಮತ್ತು ವಿಶೇಷವಾಗಿ ಈ ನೊಂದಂಥ ಜನರ ಒಂದು ಹೋರಾಟವನ್ನು ತೆಗೆದುಕೊಂಡು ಧೈರ್ಯದಿಂದ ಮುಂದೆ ನುಗ್ಗತಕ್ಕಂಥ ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ಸಾಮಾಜಿಕ ಸೇವಕ. ಅದು ಅಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವದಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡ್ತಕ್ಕಂಥ ನೇರ ನುಡಿ ಮತ್ತು ನಡವಳಿಕೆನೂ ಕೂಡ ಅದೇ ರೀತಿಯಾಗಿತ್ತು. ಯಾರಿಗೂ ಜಗ್ಗದೆ ತನ್ನ ಸ್ವಾಭಿಮಾನದ ಬದುಕನ್ನು ಅವರು ಬದುಕಿದ್ರು. ದುರ್ದೈವದಿಂದ ಈ ಅವರ ಆರೋಗ್ಯದಿಂದ
ಇವತ್ತು ನಮ್ಮನ್ನು ಅಗಲ ಹೋಗಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಅವರ ಕುಟುಂಬದ ಏನು ನೋವಿದೆ ಆ ನೋವನ್ನು ನಿವಾರಣೆ ಮಾಡ್ತಕ್ಕಂಥ ಭಗವಾನ್ ಬುದ್ಧನು ಮಾಡಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಸರ್ ಯಾವ ಕಡೆದಾಗ ಮಾತಾಡಿದ್ರಿ ಸರ್? No, already I have told that Srinivas Prasad is a fighter. He used to fight on behalf of these scheduled caste people and also others. He stood always for justice and very courageous man. He never cared for his position, but he fought for self-respect. And self-respect was the only goal for him. Therefore, I pray that I can't say that in different words. He is so his strength for this area. Many people spoke a tiger of this Mysore, particularly Ashok Nagar. People always stood with the scheduled caste people wherever the suppression used to go. Such a man we have lost, and I pay my respect, full respect, and also my deep condolences to him, and his family is really hurt, and Bhagwan Buddha should give them peace and tranquility in their